ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ಹರಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆನ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಸಣ್ಣದಾಗಿ ಪ್ಲೀಟ್ಸ್ ಮಾಡಿಕೊಂಡ್ರೆ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 3 ಬೆರಳು ಅಗಲ ಎಷ್ಟು ಬರುತ್ತೆ 3 ಬೆರಳು ಇಟ್ಕೊಂಡ್ರೆ ಅಷ್ಟು ಅಗಲಕ್ಕೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು 10ರಿಂದ 15 ಪ್ಲೀಟ್ಸನ್ನು ಮಾಡಿಕೊಂಡು ಎರಡು ಸೈಡು ಬಾರ್ಡರ್ ಹತ್ರ ಪ್ಲೀಟ್ಸನ್ನು ನಾನಿಲ್ಲಿ ಜೋಡಿಸಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೀವು ನನ್ನ ವಿಡಿಯೋಗಳಿಗೆ ಲೈಕ್ ಕೊಟ್ಟರೆ ಅದು ನನಗೊಂಥರ ಎನ್ಕರೇಜ್ಮೆಂಟ್ ಇದ್ದಂಗೆ. ನೀವು ಎಷ್ಟು ಲೈಕ್ ಕೊಡ್ತೀರಾ ಅಷ್ಟು ನನಗೆ ಹೊಸ ವಿಡಿಯೋಗಳು ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಎರಡು ಸೈಡು ನೆರಿಗೆಗಳಿಗೆ ಕ್ಲಿಪ್ ಹಾಕೊಂಡ ನಂತರ ಮತ್ತೆ ನಾನು ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಪ್ಲೀಟ್ಸನ್ನು ನಮಗೆ ಹಿಡಿಲಿಕ್ಕೆ ಆಗದೆ ಇದ್ದಾಗ ಸ್ವಲ್ಪ ಪ್ಲೀಟ್ಸನ್ನು ಮಾಡಿಕೊಂಡು ಕ್ಲಿಪ್ಪನ್ನು ಸೇರಿಸ್ತಾ ಪ್ಲೀಟ್ಸನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಮುಕ್ಕಾಲು ಭಾಗ ಸೀರೆಯನ್ನು ನೀವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಎರಡು ಸೈಡು ಬಾರ್ಡರ್ ಹತ್ರ ಪ್ಲೀಟ್ಸನ್ನು ಜೋಡಿಸಿ ಕ್ಲಿಪ್ಪನ್ನು ಸೇರಿಸ್ಕೊಂಡ ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸನ್ನು ನೀಟಾಗಿ ಅಲ್ಲಿ ಅರೇಂಜ್ ಮಾಡಿಕೊಂಡು ನಾನು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಾಗಿದೆ. ನಾನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತೀನಿ. ಈಗ ಸೆರಗನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1/4 ಮಾರ ಆಗುವಷ್ಟು ಸೀರೆಯನ್ನು ಪ್ಲೀಟ್ಸ್ ಮಾಡಲಿಕ್ಕೆ ಬಿಟ್ಕೊಂಡಿದ್ದೀನಿ. ನಾನು ಈ ಸೀರೆಯಲ್ಲಿ ಬ್ಲೌಸ್ ಕಟ್ ಮಾಡ್ಕೊಂಡಿಲ್ಲ, ಅದಕ್ಕೆ ಸೆರಗಿಗೆ ಜಾಸ್ತಿ ಪಾರ್ಟನ್ನು ಬಿಟ್ಕೊಂಡಿದ್ದೀನಿ. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಸೆರಗನ್ನು ಪ್ಲೀಟ್ಸ್ ಮಾಡ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ನಾನಿಲ್ಲಿ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯಲ್ಲಿ ಏನು ಬಾರ್ಡರ್ ಇದೆ ಆ ಬಾರ್ಡರ್ ಸೈಜ್ಗೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಣ್ಣದಾಗಿ ಮಾಡ್ತೀರಾ ಅಲಂಕಾರ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 7ರಿಂದ 8 ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿಕೊಂಡು ನೆರಿಗೆಗಳನ್ನ ಜೋಡಿಸಿ ನಾನಲ್ಲಿ ಸ್ವಲ್ಪ ದೂರಕ್ಕೆ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದೊಂದು ಮೊಳ ಆಗುವಷ್ಟು ಗ್ಯಾಪ್ ಬಿಟ್ಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. 1 ಮಾರು ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 3/4 ಮಾರು ಆಗುವಷ್ಟು ಎಕ್ಸ್ಟ್ರಾ ಸೀರೆ ಪಾರ್ಟ್ಸನ್ನು ಹಾಗೆ ಬಿಟ್ಕೊಂಡಿದ್ದೀನಿ. ಈಗ ಸೀರೆ ನೆರಿಗೆ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆ ಇಟ್ಕೊಂಡು ಇಲ್ಲಿ 2 ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ಸಣ್ಣದಾಗಿರುವಂಥ 2 ಬಿಂದಿಗೆಯನ್ನು ಇಟ್ಕೊಂಡು ಡಬಲ್ ಸೈಡ್ ಟೇಪಿಂದ ನಾನಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಇರುವಂಥ ಬಿಂದಿಗೆಗೆ ಅಕ್ಕಿ ಅಥವಾ ಗೋಧಿಯನ್ನು ಹಾಕಿ ಇಟ್ಕೊಳ್ಳಿ. ನಂತರ ನಾನಿಲ್ಲಿ ಸೀರೆಯ ಸೆರಗನ್ನು ಕಳಶದ ಹಿಂಭಾಗ ಇಟ್ಟು ನಂತರ ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಅದನ್ನ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತೊಗೊಂಬರಬೇಕು. ಕೆಳಗಡೆ ಬಿಂದಿಗೆ ಕಂಠ ಭಾಗ ಇರುತ್ತಲ್ಲ ಆ ಕಡೆಯಿಂದ ಪ್ಲೀಟ್ಸ್ ಅನ್ನೋದು ಮುಂದ್ಗಡೆಗೆ ಸ್ಟ್ರೈಟಾಗಿ ಬರಬೇಕಾಗತ್ತೆ. ನೀಟಾಗಿ ಸೀರೆ ಮುಂದ್ಗಡೆಗೆ ತೊಗೊಂಡು ಬಂದಿದ್ದೀವ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನಾವು ಎಲ್ಲಿ ಪಿನ್ ಹಾಕ್ಕೊಳ್ತೀವಿ ಅಲ್ಲಿ ಪ್ಲೀಟ್ಸನ್ನು ಸರಿಯಾಗಿ ಹಿಡ್ಕೋಬೇಕಾಗತ್ತೆ. ಹಾಗೆ ಬಾರ್ಡರ್ ಹತ್ರ 2 ಸೈಡಿನ ಪ್ಲೀಟ್ಸನ್ನು ಜೋಡಿಸಿ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಈ ರೀತಿ ಕ್ಲಿಪ್ಪನ್ನು ಸೇರಿಸೋದ್ರಿಂದ ನೆರಿಗೆಗಳು ಅನ್ನೋದು ಉದ್ದ ಗಿಡ್ಡ ಆಗಲ್ಲ. ನಾವು ಪಿನ್ ಹಾಕಿದಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಕೆಳಗಡೆ ಬಿಂದಿಗೆ ಕಂಠ ಭಾಗದ ಹತ್ರ ಎಲ್ಲ ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ದಪ್ಪಗಿರೋ ಒಂದು ಪಿನ್ನನ್ನು ತಗೊಂಡು ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. 2 ಸೈಡಿನ ಪ್ಲೀಟ್ಸನ್ನು ಜೋಡಿಸ್ಬಿಟ್ಟು ಪಿನ್ನನ್ನು ಸೇರಿಸ್ಕೊಳ್ಳಿ. ನೀವಿಲ್ಲಿ ದಾರದಿಂದಾದರೂ ಪೋಣಿಸ್ಬಿಟ್ಟು ಕಟ್ಕೋಬೋದು. ನಂತರ ನಾನಲ್ಲಿ ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ದೇವಿಯ ಕೈಗಳಿಗೆ ಬ್ಲೌಸ್ ಪೀಸಿಂದ ನಾವಿಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬ್ಲೌಸ್ ಪೀಸನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನಾವೇನು ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಆ ಬ್ಲೌಸ್ ಪೀಸಿನ ತುದಿಗೆ ದೇವಿಯ ಕೈಗಳನ್ನ ಇಟ್ಟು ಒಂದು ರೌಂಡು ತೊಗೊಂಡು ಬಂದು ಗುಂಡು ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. 2ರಿಂದ 3 ಭಾಗಕ್ಕೆ ಗುಂಡು ಪಿನ್ನನ್ನು ಸೇರಿಸ್ಕೊಳ್ಳಿ. ನೀವಿಲ್ಲಿ ದೇವಿಯ ಕೈಗಳಿಗೆ ಸೀರೆಯ ಬ್ಲೌಸ್ ಪೀಸನ್ನೇ ತೊಗೋಬೋದು ಅಥವಾ ಸಪ್ರೇಟ್ ಬ್ಲೌಸ್ ಪೀಸನ್ನೇ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸಪ್ರೇಟ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ದೇವಿಯ ಕೈಗಳಿಗೆ ಬ್ಲೌಸ್ ಪೀಸಿಂದ ಈ ರೀತಿ ಸುತ್ತಿ ನಾವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ದೇವಿಯ ಕೈಗಳಿಗೆ ಬ್ಲೌಸ್ ಹಾಕಿರೋ ರೀತಿಯಲ್ಲಿ ಕಾಣಿಸುತ್ತೆ, ತುಂಬ ಲಕ್ಷಣವಾಗಿ ಕಾಣಿಸುತ್ತೆ. ದೇವಿಯ 2 ಕೈಗಳಿಗೂ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಿದ್ದಾಗಿದೆ. ಈಗ ದೇವಿಗೆ ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋಣ. ನೋಡಿ, ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ.
ನಾನಿಲ್ಲಿ ಬಿಂದಿಗೆಗೆ ಆಲ್ರೆಡಿ ಕಡ್ಡಿಯನ್ನು ಮೊದಲೇ ಕಟ್ಟಿ ಇಟ್ಕೊಂಡಿದ್ದೀನಿ. ಕೈಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಬಲಗೈಯನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಬ್ಲೌಸ್ ಪೀಸನ್ನು ಸುತ್ಕೊಂಡಿರ್ತೀವಿ ಅದು ಕಳಶದ ಮುಂಭಾಗಕ್ಕೆ ಬರಬೇಕು. ಆ ರೀತಿಯಲ್ಲಿ ಮಾಡಿಕೊಂಡು ದೇವಿಯ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ದಾರ ಇದ್ದರೆ ದಾರದಿಂದ ನೀವು ಅಲ್ಲಿ ಕಟ್ಕೊಳ್ಳಿ, ಅಥವಾ ಬ್ಲೌಸ್ ಪೀಸು ಸ್ವಲ್ಪ ಎಕ್ಸ್ಟ್ರಾ ಇದೆಯಲ್ಲ ಅದನ್ನೇ ಫೋಲ್ಡ್ ಮಾಡಿ ಅಲ್ಲಿ ನೀಟಾಗಿ ನಾನಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕೈಗಳು ಜಾರದೇ ಇರೋ ರೀತಿಯಲ್ಲಿ ನೀಟಾಗಿ ಬಟ್ಟೆ ಪಿನ್ ಹಾಕಿ ನಾವಲ್ಲಿ ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ದಾರ ಇರುತ್ತಲ್ಲ ಆ ದಾರನ ನಾವು ಕಡ್ಡಿಗಳಿಗೆ ಕಟ್ಕೋಬೇಕಾಗತ್ತೆ. ನಾನು ಎರಡೂ ಸೈಡು ದೇವಿಯ ಕೈಗಳನ್ನ ಫಿಕ್ಸ್ ಮಾಡಿಕೊಂಡು ಈಗ ಬ್ಲೌಸ್ ಪೀಸ್ ಏನಿರುತ್ತೆ ಅದನ್ನ ಕಳಶದ ಬಿಂದಿಗೆಗೆ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಿಂದಿಗೆ ಕೈ ಮತ್ತು ಬಿಂದಿಗೆಯ ಪಕ್ಕ ಜಾಗ ಇರುತ್ತಲ್ಲ ಅಲ್ಲಿಂದ ಬ್ಲೌಸ್ ಪೀಸನ್ನು ಹಿಂಭಾಗಕ್ಕೆ ತೊಗೊಂಬರ್ಬೇಕಾಗತ್ತೆ. ಸ್ವಲ್ಪ ನಮಗೆ ಅಲ್ಲಿ ಅಗಲ ಕಡಿಮೆ ಇದೆ ಅಂದರೆ ನಾವು ಫೋಲ್ಡ್ ಮಾಡಿರ್ತೀವಲ್ಲ ಆ ಫೋಲ್ಡನ್ನು ಅಲ್ಲಿ ಬಿಡಿಸ್ಕೊಂಡ್ಬಿಟ್ಟು ಹಿಂದ್ಗಡೆಗೆ ಬ್ಲೌಸ್ ಪೀಸನ್ನು ತೊಗೊಂಡೋಗಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಮೇಲ್ಗಡೆ ಮತ್ತು ಕೆಳಭಾಗದಲ್ಲಿ ಎರಡೂ ಕಡೆಯಲ್ಲಿ ನಾವು ಬಟ್ಟೆ ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಏನು ರಿಂಕಲ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಪಿನ್ ಹಾಕಿ ನಾವಲ್ಲಿ ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಕಾಣೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಪೀಸನ್ನು ಹಿಂಭಾಗಕ್ಕೆ ತೊಗೊಂಡು ಹೋಗಿ ಎರಡೂ ಸೈಡು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೈಗಳು ಜಾರದೇ ಇರೋ ರೀತಿಯಲ್ಲಿ ಸಹ ಪಿನ್ನನ್ನು ಸೇರಿಸಿ ನೀಟಾಗಿ ಅಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರುವಂಥ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ ಗುಂಡು ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಪೀಸಿಂದನೇ ಕಡ್ಡಿಯನ್ನು ನಾನು ಕವರ್ ಮಾಡ್ಕೊಂಡಿದ್ದೀನಿ. ನಂತರ ಪ್ಲೀಟ್ಸನ್ನು ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಾವು ಕೆಳಗಡೆ ಏನು ಪೀಠ ಇಟ್ಟಿರ್ತೀವಿ ಆ ಪೀಠಕ್ಕೆ ಲೆವೆಲ್ ಆಗಿ ನೆರಿಗೆಗಳನ್ನ ಇಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಎರಡೂ ಸೈಡು ಸಹ ಒಂದೇ ಸಮನೆ ನೆರಿಗೆಗಳು ಬರೋ ರೀತಿಯಲ್ಲಿ ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳಿ. ಪಕ್ಕ ಬರೋ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ನೆರಿಗೆಗಳೇನಾದರೂ ಎತ್ಕೊಂಡಿದೆ ಅಂದರೆ ಅಲ್ಲಿ ಸರಿ ಮಾಡಿಕೊಂಡು ಕರೆಕ್ಟಾಗಿ ಬರೋ ರೀತಿಯಲ್ಲಿ ನೀವು ಅಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ನೀವು ನೆರಿಗೆ ಮಾಡಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಇದ್ದರೂ ಪರವಾಗಿಲ್ಲ. ಇಲ್ಲಿ ಅರೇಂಜ್ ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ಅರೇಂಜ್ ಮಾಡಿಕೊಂಡ್ರೆ ನೋಡೋದಕ್ಕೆ ಲಕ್ಷಣವಾಗಿ ಕಾಣಿಸುತ್ತೆ. ಈಗ ದೇವಿಗೆ ಕಾಲುಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾವು ಎಕ್ಸ್ಟ್ರಾ ಸೀರೆ ಪಾರ್ಟ್ ಏನು ಬಿಟ್ಕೊಂಡಿರ್ತೀವಿ ಕಳಶದ ಪಕ್ಕ, ಆ ಸೀರೆ ಒಳಗಡೆ ದೇವಿಯ ಕಾಲುಗಳನ್ನ ಸೇರಿಸ್ಬಿಟ್ಟು ಬಾರ್ಡರ್ ಅನ್ನೋದು ನಾವು ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ನೀಟಾಗಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನೀಟಾಗಿ ದೇವಿಯ ಕಾಲುಗಳಿಗೆ ಒಂದು ಸುತ್ತು ಸೀರೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಬಾರ್ಡರ್ ಅನ್ನೋದು ನಾವೇನು ಎಲ್ಲಿ ಗೆಜ್ಜೆ ಕಟ್ತೀವಿ ಆ ಜಾಗದಲ್ಲಿ ಬಾರ್ಡರ್ ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಒಂದು ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡಿಕೊಂಡು ನಂತರ ಬಾರ್ಡರ್ ಅನ್ನೋದು ಮೊಣಕಾಲಿನ ಮೇಲೆ ಬರಬೇಕು. ಆ ರೀತಿಯಲ್ಲಿ ತಗೊಂಡೋಗಿ ತೊಡೆ ಭಾಗದಲ್ಲಿ ಬಾರ್ಡರ್ ಮತ್ತು ಸೀರೆಯನ್ನು ಸೇರಿಸಿ ಬಟ್ಟೆ ಪಿನ್ನಿಂದ ನೀವಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ನಂತರ ದೇವಿ ಕಾಲು ಹೇಗಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವಲ್ಲಿ ಕಾಲನ್ನು ಇಟ್ಕೋಬೋದು. ನಾನಿಲ್ಲಿ ಕ್ರಾಸ್ ಆಗಿ ಕಾಲನ್ನು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಲ್ಲಿ ಮುಂಭಾಗಕ್ಕೆ ಕಾಲು ಅನ್ನೋದು ಕ್ರಾಸ್ ಆಗಿ ಬರಬೇಕು, ಆ ರೀತಿ ಇಟ್ಕೊಳ್ಳಿ. ಇನ್ನೊಂದು ಎಡಗಾಲನ್ನು ನಾವೇನು ಎಕ್ಸ್ಟ್ರಾ ಸೀರೆ ಪಾಟ್ ಬಿಟ್ಕೊಂಡಿರ್ತೀವಿ ಕಳಶದ ಹಿಂಭಾಗ, ಆ ಸೀರೆ ಒಳಗಡೆ ದೇವಿಯ ಕಾಲನ್ನು ಸೇರಿಸ್ಬಿಟ್ಟು ದೇವಿಯ ಕಾಲಿನ ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಬಾರ್ಡರ್ ಅನ್ನೋದು ನೀಟಾಗಿ ಕಾಣೋ ರೀತಿ ಮಾಡಿಕೊಂಡು ಆ ತುದಿಗೆ ನಾನೊಂದು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಪಿನ್ ಅಥವಾ ಗುಂಡು ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬೋದು. ನಂತರ ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಆ ಕಡೆಯಿಂದ ಬಾರ್ಡರ್ನ ದೇವಿಯ ಮೊಣಕಾಲಿನ ಮೇಲೆ ತಗೊಂಡೋಗಿ ತೊಡೆ ಭಾಗದಲ್ಲಿ ನಾವು ಬಾರ್ಡರ್ ಮತ್ತು ಸೀರೆಯನ್ನು ಸೇರಿಸಿ ಒಂದು ಪಿನ್ನನ್ನು ಸೇರಿಸ್ಕೊಂಡು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಕಾಲನ್ನೋದು ನೀಟಾಗಿ ಕೂತ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಂಡು ಹಾಗೆ ಕ್ರಾಸ್ ಆಗಿ ನಾವು ಕಾಲನ್ನು ಇಡಬೇಕಾಗತ್ತೆ. ಎರಡೂ ಕಾಲನ್ನು ನಾವು ಕ್ರಾಸ್ ಆಗಿ ಇಟ್ಕೋಬೇಕು. ಒಂದು ಕಾಲು ಕೆಳಗಡೆ ಬರೋ ರೀತಿ, ಇನ್ನೊಂದು ಕಾಲು ಮೇಲ್ಗಡೆ ಕ್ರಾಸ್ ಆಗಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ದೇವಸ್ಥಾನಗಳಲ್ಲಿ ಸ್ಪೆಷಲ್ ಅಲಂಕಾರ ಮಾಡಿದಾಗ ದೇವಿಯ ಕಾಲನ್ನು ಇಟ್ಟಿರ್ತಾರಲ್ಲ ಆ ರೀತಿ ದೇವಿಯ ಕಾಲುಗಳನ್ನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ನಂತರ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ಕಳಶದ ಹಿಂಭಾಗದಿಂದ ಸೆರಗನ್ನು ತಗೊಂಡು ಎಡಗಡೆ ಭುಜದ ಮೇಲೆ ಸೆರಗನ್ನು ಹಾಕೋಬೇಕಾಗತ್ತೆ. ಅಂದರೆ ಬಲಗಡೆಯಿಂದ ಸೆರಗು ತೊಗೊಂಡೋಗಿ ದೇವಿಯ ಎಡಗಡೆ ಭುಜದ ಮೇಲೆ ಸೆರಗನ್ನು ಹಾಕ್ಕೋಬೇಕು. ಅಂದರೆ ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಸೆರಗನ್ನು ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಗೂ ಸಹ ಸೆರಗನ್ನು ಹಾಕಬೇಕಾಗತ್ತೆ. ದೇವಿಯ ಭುಜದ ಮೇಲೆ ಸೆರಗನ್ನು ಅಂದರೆ ಪ್ಲೀಟ್ಸನ್ನು ನಾವಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಅಂದರೆ ಒಂದ್ರ ಪಕ್ಕ ಒಂದು ನೆರಿಗೆ ಬರೋ ರೀತಿಯಲ್ಲಿ ಅರೇಂಜ್ ಮಾಡಿಕೊಂಡು ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂದರೆ
ಅರೇಂಜ್ ಮಾಡ್ಕೊಳ್ಳಿ. ನೀಟಾಗಿ ನಾವು ಸೀರೆ ಉಟ್ಕೊಂಡಾಗ ಹೇಗೆ ಅರೇಂಜ್ ಮಾಡ್ಕೊಳ್ತೀವಿ ನೆರಿಗೆಗಳನ್ನ, ಆ ರೀತಿಯಲ್ಲಿ ನೆರಿಗೆಗಳು ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಸೀರೆಯನ್ನು ನಾನು ಮುಂದ್ಗಡೆ ತೊಗೊಂಬಂದು ದೇವಿಯ ಕಾಲಿನ ಪಕ್ಕ ಇಟ್ಕೊಳ್ತಾ ಇದ್ದೀನಿ. ಸೆರಗಿನ ತುದಿಯನ್ನು ಬಿಟ್ಬಿಟ್ಟು ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಲೇಸು ಅಥವಾ ಡಾಬನ್ನು ಸೇರಿಸಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ಹಾಗೆ ಸೆರಗಿನ ತುದಿಯನ್ನು ದೇವಿಯ ಕಾಲಿನ ಪಕ್ಕ ಬರೋ ರೀತಿಯಲ್ಲಿ ಮಾಡಿಕೊಂಡು ನೆರಿಗೆಗಳನ್ನ ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಲ್ಲ, ಈ ರೀತಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಾದ ನಂತರ ದೇವಿಯ ಕಾಲಿನ ಕೆಳಗಡೆ ನೆರಿಗೆಗಳು ಸ್ವಲ್ಪ ವೇರಿಯೇಷನ್ ಆದರೆ ಅಲ್ಲಿ ನೆರಿಗೆಗಳನ್ನ ನೀಟಾಗಿ ಸರಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೆರಿಗೆಗಳು ಕುತ್ಕೊಂಡಿದೆಯಾ, ಯಾವುದು ಎತ್ಕೊಂಡಿಲ್ವಾ ಅನ್ನೋ ರೀತಿಯಲ್ಲಿ ನೀಟಾಗಿ ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ. ನೆರಿಗೆಗಳು ಅನ್ನೋದು ನೀಟಾಗಿ ಕಾಣಿಸ್ಬೇಕು, ಆ ರೀತಿಯಲ್ಲಿ ನೀವಲ್ಲಿ ರೆಡಿ ಮಾಡ್ಕೋಬೇಕಾಗತ್ತೆ. ಈ ಅಲಂಕಾರದ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ದೇವಿಯ ಕಾಲುಗಳಿಗೆ ಗೆಜ್ಜೆಗಳನ್ನ ಸೇರಿಸ್ಕೊಳ್ಳಿ. ನಿಮ್ಮ ಹತ್ರ ಗೆಜ್ಜೆ ಇತ್ತು ಅಂದರೆ ಗೆಜ್ಜೆಯನ್ನು ಸೇರಿಸ್ಕೋಬೋದು, ಅಥವಾ ಗೋಲ್ಡನ್ ರಿಬ್ಬನ್ ಬರುತ್ತಾ ಅಥವಾ ಗೋಲ್ಡನ್ ಲೇಸನ್ನು ನೀವಿಲ್ಲಿ ಸೇರಿಸ್ಕೋಬಹುದು. ಹಾಗೆ ನೀವು ದೇವಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ಲಾಸ್ಟ್ ಟೈಮ್ ಒಬ್ಬರು ವ್ಯೂವರ್ಸ್ ಕೇಳಿದರು, ನಾವು ಯೂಸ್ ಮಾಡಿರುವಂತಹ ಗೆಜ್ಜೆಯನ್ನು ದೇವರಿಗೆ ಬಳಸ್ಬೋದಾ ಅಂತ. ಇಲ್ಲ, ಆ ರೀತಿ ನಾವು ಹಾಕಿರುವಂಥ ವಸ್ತುಗಳನ್ನ ದೇವಿಗೆ ಹಾಕಬಾರ್ದು. ಹೊಸದಾಗಿರುವಂತಹ ಗೆಜ್ಜೆ ತೊಗೊಬಂದರೆ ಆ ಗೆಜ್ಜೆಯನ್ನು ದೇವರಿಗೆ ಹಾಕಿ ನಂತರ ನಾವು ಹಾಕ್ಕೋಬಹುದು. ದೇವಿಗೆ ಒಡವೆಗಳಿಂದ ಅಲಂಕಾರ ಮಾಡಿ, ಹಾಗೆ ಜಡೆ ಇದ್ದರೆ ಜಡೆಬಿಲ್ಲೆಯನ್ನು ಸಹ ಸೇರಿಸ್ಕೊಳ್ಳಿ. ಒಂದು ಸಲ ನೀವು ದೇವಿಗೆ ಗೆಜ್ಜೆ ಮತ್ತು ಒಡವೆಗಳನ್ನ ತಂದಿಟ್ಕೊಂಡ್ರೆ ಪ್ರತಿ ವರ್ಷವೂ ಸಹ ಅದೇ ಒಡವೆ ಮತ್ತು ಕಾಲ್ಗೆಜ್ಜೆಯನ್ನೇ ನೀವು ಬಳಸ್ಕೋಬಹುದು. ಹಾಗೆ ಕಮಲದ ಹೂಗಳಿಂದ ದೇವಿಯ 2 ಭುಜಗಳನ್ನು ಅಲಂಕರಿಸಿ, ನಿಮ್ಮ ಶಾಸ್ತ್ರದ ಪ್ರಕಾರ ಕಳಶಕ್ಕೆ ನೀರು ಅಥವಾ ಅಕ್ಕಿಯನ್ನು ಹಾಕಿ, ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು, ತೆಂಗಿನಕಾಯಿ ಇಟ್ಟು, ದೇವಿಗೆ ಮುಖಪದ್ಮವನ್ನು ಹಾಕಿ, ಹೂಗಳಿಂದ ದೇವಿಯನ್ನು ಅಲಂಕರಿಸಿ, ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ, ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.